ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಏನಪ್ಪ ಎಕ್ಸಾಮ್ ಆದಮೇಲೂ ಕೂಡ ಸರು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಹೌದು ಸರ್, ಎಕ್ಸಾಮ್ ಆದಮೇಲೆ ಅಪ್ಲೋಡ್ ಮಾಡುತ್ತಿರುವಂಥದ್ದು. ರೀಸನ್ ಇಷ್ಟೇ, ಎಲ್ಲ ಪ್ರಶ್ನೆಗಳು ನಿಮ್ಮ ಮಿಡ್ ಟರ್ಮ್ಗೂ ಪೋರ್ಷನ್ ಇದೆ, ಇದೇ ಪಾಠಗಳು ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ನಿಮ್ಮ ಪ್ರಿಪೇಟ್ರಿಗೂ ಕೂಡ ಇದೆ ಹಾಗೂ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಇದೆ. ಇಷ್ಟೊಂದು ಇದಕ್ಕೆ ಇಂಪಾರ್ಟೆನ್ಸ್ ಇದೆ ಅಂದಮೇಲೆ ಯಾವುದೂ ನಮಗೆ ವೇಸ್ಟೇಜ್ ಅಲ್ಲ ಇಲ್ಲಿ, ಆಯಿತಾ. ನಿಮಗೆ ವೇಸ್ಟ್ ಆಗಿರ್ಬೋದು, ಆದರೆ ವೀಕ್ ಸ್ಟೂಡೆಂಟ್ಸ್ ಇದ್ದಾರಲ್ವ, ಸ್ಲೋ ಲರ್ನರ್ಸ್ ಇದ್ದಾರಲ್ವ, ಅವರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ಸರ್, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ಶ್ರೀಮತಿ ಮಾಲತಿ PU ಕಾಲೇಜ್, ಜಗಳೂರು, ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಒಂದು ಇಂಗ್ಲೀಷ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಧನ್ಯವಾದಗಳು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಂತಹ ನಮ್ಮ ಸ್ವಲ್ಪ ಸಮಯ ಕೊಡಿ. ಯಾಕಂದರೆ ನಮ್ಮ ಜಗಳೂರು ದಾವಣಗೆರೆ ಜಗಳೂರು, ಹಾಂ ಎಸ್, ಯಾರು ಗೌತಮ್ ಅನ್ನುವಂಥ ವಿದ್ಯಾರ್ಥಿ, ಇವರು ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರುವಂಥದ್ದು. ಧನ್ಯವಾದಗಳು ಗೌತಮ್ ಅವರೇ, ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ತಾವುಗಳು ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಕೇವಲ ಒಂದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದೀರಾ, ಇನ್ನೂ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ಕೊಡ್ಬೇಕು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಪ್ರಾರಂಭ ಮಾಡೋದು ಇಲ್ಲಿ ಉದ್ದೇಶ ಅಲ್ಲ. ವಿಡಿಯೋ ಪ್ರಾರಂಭಕ್ಕಿಂತ ಮುಂಚೆ ಕೆಲವೊಂದು ಹಿತನುಡಿಗಳನ್ನು ನುಡಿಬೇಕಾಗಿರುತ್ತೆ. ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತಾವು ದಯವಿಟ್ಟು ಎಕ್ಸಾಮ್ ಆಗಲಿ ಸರ್, ಎಕ್ಸಾಮ್ ಆದಮೇಲೆ ನಾವು ಇಲ್ಲಿಗೆ ಮುಕ್ತಾಯಗೊಳ್ಳಲಿಲ್ಲ. ಅದು ಇನ್ನು ಇದು ಇಯರ್ ಸ್ಟಾರ್ಟಿಂಗ್, ಇದು ಬಿಗಿನಿಂಗ್ ಆಫ್ ದ ಇಯರ್ ಸ್ಟಾರ್ಟ್ ಆಗಿರುವಂಥದ್ದು. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ತಾವುಗಳು ಆರಾಮಾಗಿದ್ದಾಗ, ಎಕ್ಸಾಮ್ ಮುಗಿದ ಮೇಲೆ ನಿಮ್ಮಲ್ಲಿ ತಾವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ಬಿಡಿಸಿ, ಆಯಿತಾ. ಇಮ್ಯಾಜಿನ್ ಯುವರ್ ಸೆಲ್ಫ್, ಇದೇ ಪ್ರಶ್ನೆ ಪತ್ರಿಕೆ ನಿಮಗೆ ಬಂದಿರ್ತಿದ್ರೆ ಎಷ್ಟು ಮಾರ್ಕ್ಸ್ ತೆಗಿತಿದ್ರಿ ಅನ್ನೋದು ಮುಖ್ಯ ಆಗಿರುತ್ತೆ. ಹಾಗಾಗಿಯೇ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆನ್ಸರ್ ಅಂತ ಮೊದಲನೇದಾಗಿ ಹೆಡ್ಡಿಂಗ್ ಇದೆ. 5 MCQsಗಳನ್ನು ಇಲ್ಲಿ ನೀಡಿದ್ದಾರೆ. ಎಷ್ಟು ಚೆನ್ನಾಗಿ ಈಸಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದಾರೆ ಅಂದರೆ, ಜಗಳೂರು ತಾಲೂಕಿನ ಎಲ್ಲ ಯಾವುದು ನಮ್ಮ ಮಾಲತಿ PU ಕಾಲೇಜ್ ಎಲ್ಲ ಶಿಕ್ಷಕರಿಗೂ ನನ್ನ ಒಂದು ಸಲ್ಯೂಟು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಡ್ಯಾಶ್ ಈಸ್ ಕಂಪೇರ್ಡ್ ಟು ಆ್ಯಸ್ ರಿಚ್ ಜಿವಲ್ ಅಂತ ಇದೆ. ಇದು ಒಂದು ಸಿಮಿಲಿ ಇರುವಂಥದ್ದು. ಇನ್ ಆ್ಯನ್ ಇಥೋಪಿಯನ್ಸ್ ಇಯರ್ ಅಂತ, ಆಫ್ರಿಕನ್ ಹೆಣ್ಣು ಮಕ್ಕಳ ಕಿವಿಯ ಓಲೆಯನ್ನು ಎದಕ್ಕೆ ಹೋಲಿಕೆ ಮಾಡಲಾಗಿದೆ ಅನ್ನೋದು ಸರಿಯಾದ ಪ್ರಶ್ನೆ. ಅದು ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಈಗ ಅದಕ್ಕೆ ಕಿವಿ ಓಲೆ ಹಾಕುವಂಥದ್ದೇ ಹೆಣ್ಣು ಮಕ್ಕಳು, ಹಾಗಾಗಿ ರೋಮಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಫಸ್ಟ್ ಆನ್ಸರ್ ಡಿಲೀಟ್ ಆಗುತ್ತೆ. ಸೆಕೆಂಡ್ ಆನ್ಸರು ಜೂಲಿಯಟ್ ಅನ್ನೋದಿದೆ. ಮೂರನೇ ಆನ್ಸರು ರೋಸ್ಲಿನ್ ಅಂತ ಇದೆ. ರೋಸ್ಲಿನು ಸರ್, ನಾನು ಇಲ್ಲಿ ಪ್ರತಿಯೊಂದು ಆಪ್ಷನ್ ಯಾಕೆ ತಪ್ಪು ಅನ್ನೋದು ಫಸ್ಟು ತಿಳ್ಕೊಂಡ್ರೆ ನೀವು ಸರಿಯಾದ ಉತ್ತರವನ್ನು ಎಕ್ಸಾಮಲ್ಲಿ ಬರೀತೀರಾ. ಈಗ ಆಪ್ಷನ್ ಕೆಲವೊಬ್ಬರು ಎ ಬರ್ತಿರ್ತೀರ, ಯಾಕೆ ತಪ್ಪು ಅಂತ ಹೇಳಿದೆ, ಅದು ಗಂಡು ಸರ್, ಅದು ತಪ್ಪು ಅಂತ. ಎರಡನೇದು ಜೂಲಿಯೆಟು ಹಾಗೂ ಮೂರನೇದು ಕೂಡ ಜೂಲಿಯೆಟ್ ಇದೆ. ಇಥೋಪಿಯನ್ ಅನ್ನೋದೇ ಇದೆ. ಇಥೋಪಿಯನ್ ಅಂದರೆ ಆಫ್ರಿಕನ್ ಹೆಣ್ಣು ಮಕ್ಕಳೇ, ಅವ್ರ ಬಗ್ಗೆನೇ ಕೇಳಿರೋದಿಲ್ಲ. ಹಾಗಾಗಿ A-D ಆಪ್ಷನನ್ನು ಡಿಲೀಟ್ ಮಾಡ್ಬೋದು. B-C ಯಾಕೆ ಬಿನೇ ಆನ್ಸರು, ಸಿ ಯಾಕಲ್ಲ ಅನ್ನೋದು ಹೇಳ್ತಾ ಇದ್ದೀನಿ. ಸಿ ಆನ್ಸರು ರೋಸ್ಲಿನ್ ಅಂತ ಇದೆ. ರೋಸ್ಲಿನ್ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಒಂದು PUC ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಕೇವಲ ಒಂದೇ ಒಂದು ಲೈನು, ಅದು ರೋಸ್ಲಿನ್ ಈಸ್ ದ ಫಸ್ಟ್ ಲವ್ ಆಫ್ ರೋಮಿಯೋ ಅಂತ ಅಷ್ಟೇ. ಮತ್ತೇನು ನಿಮಗೆ ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆಯೂ ಇರಲ್ಲ. ಹಾಗಿದ್ದರೆ ಇಲ್ಲಿ ಸರಿಯಾದ ಉತ್ತರ ಬಂದು B ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆನ್ ದಿ ಕಮೋಡಿಟೀಸ್ ಟ್ಯಾಕ್ಸ್ಡ್, ಆಯಿತಾ. ಒನ್ ಆಫ್ ದಿ ಕಮೋಡಿಟೀಸ್ ಟ್ಯಾಕ್ಸ್ಡ್ ಇನ್ ದ ಮೊನಾಕೋ ಈಸ್ ಡ್ಯಾಶ್ ಅಂತ ಕೇಳಲಾಗಿದೆ. ಎಷ್ಟು ಈಸಿಯಾದ ಪ್ರಶ್ನೆ ಅಂತ ಹೇಳಿದರೆ, ಮೊನಾಕೋ ದೇಶದಲ್ಲಿ 2ನೇ ಪಾಠ, ಆಯಿತಾ. ಸ್ವಲ್ಪ ಕೇಳ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ. ಮೊನಾಕೋ ದೇಶದಲ್ಲಿ ಟ್ಯಾಕ್ಸು ಎದರ ಮೇಲೆ ಹಾಕ್ತಾಯಿದ್ರು, ಯಾವುದು ಎದರ ಮೇಲೆ ಅಂತ. ಅದರಲ್ಲಿ ಒಂದು ಟೊಬ್ಯಾಕೋ, ಹೌದು ಸರ್. ಪೋಲ್ ಟ್ಯಾಕ್ಸ್ ಹೌದು. ಗೇಮಿಂಗ್ ಹೌಸ್ ಹೌದು. ಎಲ್ಲದೂ ಹೌದು ಅಂದಮೇಲೆ ಇದೆ ಸರಿಯಾದ ಉತ್ತರ ಬಂದುಬಿಟ್ಟು ಏನು, ಇದಕ್ಕೆ ಆಲ್ ದಿ ಅಬವ್ ಅನ್ನೋದು ಸರಿಯಾದ ಉತ್ತರ. ನೀವೇನಾದರೂ ಒಂದೇ ಒಂದು ಆಪ್ಷನ್ ಟೊಬ್ಯಾಕೋ ನೋಡ್ಕೊಂಡು ಅದೇ ಕೊಡ್ಕೊಂಡು ಮುಂದೆ ಹೋಗ್ತಾ ಇದ್ದರೆ 0 ಮಾರ್ಕ್ಸ್ ಸಿಗುತ್ತೆ. ವಾಟ್ ಈಸ್ ದ ರೈಟ್ ಆನ್ಸರ್? D, ಆಯಿತಾ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಗೋ, ಜೀವನ ಅನ್ನೋದು ಎಲ್ಲಿ ಹೋಗಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ದಯವಿಟ್ಟು ವಿಡಿಯೋ ನೋಡುತ್ತಿರುವವರು ಇದಕ್ಕೆ ಕಮೆಂಟ್ಸನ್ನು ಮಾಡಬೇಕು ಸರ್. ಅದೇ ನಮಗೆ ಖುಷಿಯಾಗುವಂಥದ್ದು. ಯಾಕಂದರೆ ಪ್ರತಿಯೊಂದು ವೀಡಿಯೋಗೆ ನಿಮ್ಮ ಕಮೆಂಟ್ಸಿಗೋಸ್ಕರ ಕಾಯ್ತಾ ಇರ್ತೀವಿ, ನಿಮ್ಮ ಉತ್ತರಕ್ಕೋಸ್ಕರ, ಆಯಿತಾ. ನಿಮ್ಮ ಉತ್ತರಗಳನ್ನು ಓದ್ಬಿಟ್ಟು ಬಹಳ ಖುಷಿಯಾಗುತ್ತೆ, ಮಗು ತಿಳ್ಕೊಂಡಿದ್ದಾನಲ್ವಾ ಅಂತ. ಯಾಕಂದರೆ ಒಂದು ಸೆಂಡ್ ಅಂತ ಒಂದು ವರ್ಬ್ ಇತ್ತು, ಅದಕ್ಕೆ ಪಾಸ್ಟ್ ಟೆನ್ಸ್ ಏನು ಅಂತ ನಾನು ಒಂದು ವೀಡಿಯೋದಲ್ಲಿ ಕೇಳಿದ್ದೆ. ಬಹಳ ಜನ ಸೆಂಡೆಡ್ ಅಂತ ಕಳಿಸಿದ್ರಿ, ಅದು ತಪ್ಪು ಅಂತ ಹೇಳಿಬಿಟ್ಟು ನಾವು ರಿಪ್ಲೈ ಮಾಡಿ ಸೆಂಟ್ SENT ಅಂತ ಕಳಿಸಿದ್ವಿ. ಅದು ಎಕ್ಸಾಮಲ್ಲಿ ಬಂದಿತ್ತು, ಹೆಲ್ಪ್ ಆಗುತ್ತೆ, ಆಯಿತಾ. ಬನ್ನಿ ಸರ್, ಮೂರನೇದಕ್ಕೆ ಉತ್ತರ ನೀವೇ ಹಾಕಬೇಕು. ಡ್ಯಾಶ್ ಈಸ್ ದ ಆಥರ್ ಆಫ್ ದಿ ಮೊನಾಕೋ ಕಲ್ಚರ್ ಆಫ್ ದಿ ಮೈಂಡ್ ಅಂತ ಇದೆ. ಅದು ಆ್ಯಕ್ಚುಲಿ ಮೋನೋಕಲ್ಚರ್ ಆಫ್ ದಿ ಮೈಂಡ್, ಆಯಿತಾ. ಮೋನೋಕಲ್ಚರ್ ಆಫ್ ದಿ ಮೈಂಡಿನ ನಿರ್ಮಾಪಕರು ಅಂದರೆ ಅದರ ಪುಸ್ತಕದ ನಿರ್ಮಾಪಕರು ಯಾರು ಅಂತ ಭಾಳ ಈಸಿ ಸರ್, ವಂದನ ಶಿವ ಅಂತ ಇದೆಯಾ? ಇದೆ.
ಫಸ್ಟ್ ಒನ್ ಈಸ್ ದ ಆನ್ಸರ್. ಆಯಿತಾ, ಇದನ್ನು ತಾವುಗಳು ಏನು ಓದೇ ಇಲ್ಲ ಅಂದರೂ ಕೂಡ ಆನ್ಸರ್ ಬರೀಬೋದಾಗಿತ್ತು. ಹೇಗೆ ಅಂತ ಹೇಳಿದರೆ, ಮೊನಾಕೋ ಅನ್ನುವಂಥದ್ದು ನಮ್ಮ ಯಾವುದು ಮೋನೋಕಲ್ಚರ್ ಅನ್ನುವಂಥದ್ದು 3ನೇ ಪಾಠ. 3ನೇ ಪಾಠದಲ್ಲಿ ಶೇಕ್ಸ್ಪಿಯರು ಬರಲ್ಲ, ನಮ್ಮ ಖಲೀಲ್ ಗಿಬ್ರೇನೂ ಬರಲ್ಲ, ಹಾಗೂ ವಂದನಾ ಪ್ರಭು ಅಂತ ವರ್ಡೇ ಇಲ್ಲ. ಆಯಿತಾ, ಡ್ಯಾಶ್ ಇಸ್ ದ ವಿಲೇಜ್ ವುಮೆನ್ ಲೆಡ್ ರೆಸಿಸ್ಟೆಂಟ್ ಅಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್. ಆ ಹೆಣ್ಣು ಮಕ್ಕಳ ಹೆಸರನ್ನು ಹೆಸರಿಸಿ ತನ್ನ ಗಂಡನ ವಿರುದ್ಧವಾಗಿ ಹೋರಾಡಿದ್ದಲ್ವಾ ಅದು ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು ಹೇಳ್ತೀರಲ್ವ, 5ನೇದಕ್ಕೂ ಕೂಡ ತಾವೇ ಉತ್ತರವನ್ನು ಕಳಿಸಿ. 5 ಏನೋ, ಬಿನೋ, ಸಿನೋ, ಡಿನೋ ಅಂತ ಕಳಿಸಿ. ಆಯಿತಾ, ಇದು 2 ಟಾಸ್ಕನ್ನು ನಿಮಗೆ ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ. ಆಯಿತಾ, ಫಸ್ಟ್ ಮೇನಲ್ಲಿ 2 ಟಾಸ್ಕು. ಬನ್ನಿ ಸರ್, ಆನ್ಸರ್ ಇನ್ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ದ ಪ್ಯಾರಾಗ್ರಾಫ್ ಅಂತ ಇದೆ. ಬಹಳ ಈಸಿಯಾಗಿ ಇರುವಂತಹ ಪ್ರಶ್ನೆ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಇದೇ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಬೇರೆ ರೀತಿಯಾಗಿ ಕೇಳಲಾಗಿತ್ತು. ಇದು ಸಿಮಿಲರ್ ಆಗಿ ಕಾಣ್ತಾ ಇದೆ. ಆದರೆ ಈ ಪ್ರಶ್ನೆ ಪತ್ರಿಕೆ ನಾವು ನೋಡುತ್ತಿರುವುದು ಇವತ್ತು. ನೋಡಿ, ಜೂಲಿಯಟ್ಸ್ ಬ್ಯೂಟಿ ವಾಸ್ ಟು ರಿಚ್ ಫಾರ್ ಯೂಸ್, ಹೌ ಡಸ್ ರೋಮಿಯೋ ಎಲಾಬೊರೇಟ್ ದಿಸ್ ಅಂತ. ಹಿಂಗಂದ್ರೂ ಒಂದೇ, ಹೌ ಡಿಡ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಏನು ಹೇಳಿ ನೋಡುವ, ಹೌ ಡಿಡ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಟುವರ್ಡ್ಸ್ ಜೂಲಿಯಟ್ ಅಂದರೂ ಕೂಡ ಒಂದೇ ಆಗುತ್ತೆ ಸರ್. ಅದರಲ್ಲಿ ನೋಡಿ, ಟು ರಿಚ್ ಫಾರ್ ಯೂಸ್ ಅಂತ ಇದೆ ಅಲ್ವಾ, ಅಂದರೆ ಭೂಮಿಗಿಂತ ಬಹಳ ಮುಖ್ಯವಾದವಳು, ಭೂಮಿನಲ್ಲಿ ಇವಳು ಪರ್ಲಿದ್ದ ಹಾಗೆ ಅಂತ. ಆಯಿತಾ, ವೈ ಡಸ್ ದ ಕ್ರಿಮಿನಲ್ ರೆಫ್ಯೂಸ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್, ಗಿವ್ ರೀಸನ್ಸ್ ಅಂತ ಇದೆ. ಹೀಗಂದ್ರೂ ಒಂದೇ ಸರ್, ವೈ ದಿ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಿಸನ್ ಅಂದರೂ ಕೂಡ ಒಂದೇ. ಇನ್ನೊಂದು ಪ್ರಶ್ನೆ, ವೈ ಡಿಡ್ ದ ಕ್ರಿಮಿನಲ್ ರಿಲಕ್ಟೆಂಟ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್. ಇವು 3 ಪ್ರಶ್ನೆಗಳು ಒಂದೇ ಒಂದು ಸರ್. ನಂತರದಲ್ಲಿ ಇದೇ ಪ್ರಶ್ನೆ ಬಹಳ ಕಡೆಗಳಲ್ಲಿ ಬಂದಿತ್ತು. ನಾನು ಸುಳ್ಳು ಹೇಳ್ತೀನಿ ಅಂತ ನಿಮ್ಗೆ ಅನಿಸಿದರೆ ಪ್ರತಿಯೊಂದು ವಿಡಿಯೋದ ತಾವುಗಳು ಸೆಕೆಂಡ್ ಮೇನ್ ಕ್ವಶನಲ್ಲೇ ನೋಡ್ಬೋದು ಏನಿತ್ತು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಆಯಿತಾ, ನೋಡಿ, ಹೌ ಡಸ್ ವಂದನಾ ಶಿವ ಡಿಸ್ಕ್ರೈಬ್ಸ್ ದಿ ನವಧನ್ಯ ಫಾರ್ಮ್. ನಾನು ನಿಮಗೆ ಅವತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ಲಿ ವೇಟೇಜನ್ನು 95% ಈ ಒಂದು ಪ್ರಶ್ನೆಗೆ ಕೊಟ್ಟಿದ್ದೆ. ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಯೂನಿಟ್ ಟೆಸ್ಟ್ 1ನಲ್ಲಿ ಕಲೀರಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ನಾನು ಇದಕ್ಕೆ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ವಿಡಿಯೋ 2 ಅಂತ ಇದೆ, ತಾವುಗಳು ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಷ್ಟು ದಿನದ ಹಿಂದೆನೇ ನಾನು ಮಾಡಿದ್ದೆ ಅಂತ. ಆಯಿತಾ, ವಿಡಿಯೋ 1 and 2. ನಂತರದಲ್ಲಿ ರೈಟ್ ಎ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ, ಇದಕ್ಕೆ 50% ಡಿಸ್ಕೌಂಟ್ ಇಟ್ಟಿದೆ, ಅಂದರೆ ಬರುವ ಸಾಧ್ಯತೆ ಇಲ್ಲ ಅಂತ. ಈಗ ನಾನು ಸುಮಾರು 6 ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ ನನ್ನ ಹತ್ರ. ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಚಿತ್ರದುರ್ಗ, ಮೈಸೂರು, ಶಿವಮೊಗ್ಗ, ದಾವಣಗೆರೆಯ 3 ಪ್ರಶ್ನೆ ಪತ್ರಿಕೆಗಳು. ಆದರೆ ಈ ಪ್ರಶ್ನೆ ಎಲ್ಲೂ ಇರಲಿಲ್ಲ, ಇದರಲ್ಲಿ ನೀಡಿದ್ದಾರೆ. ನಂತರದಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ ದಿ 200 ವರ್ಡ್ಸ್ ಅಂತ ಇದೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಏನು ಸಿಗಲ್ಲ ಮಕ್ಕಳೇ. ಸ್ವಲ್ಪ ತಲೆಯಲ್ಲಿ ತುಂಬ್ಕೊಂಡು ಹೋಗಿ. ನಿಜವಾಗಿ ಹೇಳ್ತೀನಿ, ಕಾನ್ಫಿಡೆನ್ಸ್ ಲೆವೆಲು ದಿನಕ್ಕೆ ನಿಮ್ಮದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೂಸ್ಟ್ ಯುವರ್ ಸೆಲ್ಫ್. ಹಾಗಾಗಿ ಅಲ್ವಾ ಅಬ್ದುಲ್ ಕಲಾಂ ಅವರು ಹೇಳಿದ್ದು, ದಿನದಲ್ಲೂ ಕನಸನ್ನು ಕಾಣಪ್ಪ, ಬರೀ ರಾತ್ರಿ ಸಮಯದಲ್ಲಿ ಅಲ್ಲ ಅಂತ. ಯಾಕಂದರೆ ರಾತ್ರಿ ಸಮಯದಲ್ಲಿ ಕಾಣುವಂಥ ಕನಸುಗಳು ಯಾವುದು ನೆನಸಾಗುವಂಥದ್ದೇ ರೇರ್ ಕೇಸು. ದಿನದಲ್ಲಿ ಸಾವಿರಾರು ಜನರನ್ನು ನೋಡಿ ಕನಸನ್ನು ಕಾಣ್ತೀಯಲ್ವ, ನಾನು ಇಷ್ಟು ಶ್ರಮಪಟ್ಟು ನಾನು ಇವರಂಗೆ ಇಷ್ಟು ಮೇಲೆ, ಅದು ಸರ್. ಬನ್ನಿ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳು ನಿಮ್ಮವೇ ಅಲ್ಲ. ಎಲ್ಲ ಎಕ್ಸ್ಪ್ಲೇನ್ ಆ್ಯಂಡ್ ರೆಫರೆನ್ಸ್ ವಿತ್ ದಿ ಪೋಯಮ್ ಆನ್ ಚಿಲ್ಡ್ರನ್. ಹಾಗಿದ್ರೆ ನಿಮ್ಮ ಮಕ್ಕಳು ನಿಮ್ಮವಲ್ಲ ಅಂತ ಒಂದು ಸ್ಟೇಟ್ಮೆಂಟು ಆನ್ ಚಿಲ್ಡ್ರನ್ ಪದ್ಯದಲ್ಲಿ ಇದೆ. ಹಾಗಿದ್ರೆ ಆ ಒಂದು ಸ್ಟೇಟ್ಮೆಂಟನ್ನು ಏನು ಮಾಡಬೇಕು ಅಂತ ಹೇಳಿದರೆ ವಿವರಿಸಬೇಕು. ಯಾವ ರೀತಿಯಾಗಿ ಅಂತ ಹೇಳಿದರೆ ವಿತ್ ರೆಫರೆನ್ಸ್ ಟು ದಿ ಪೋಯಮ್. ಯಾವ ಪೋಯಮು? ಆನ್ ಚಿಲ್ಡ್ರನ್ ಮುಖಾಂತರ ಅಂತ. ಆಯಿತಾ, ನೋಡಿ, ಅದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ನಾನು ಅವತ್ತಿಂದಾನೇ ಹೇಳಿದೆ ನಿಮಗೆ, ಯಾವುದು ಆನ್ ಚಿಲ್ಡ್ರನ್ ಫಿಕ್ಸ್ ಆಗಿ ಮಕ್ಕಳೇ ಅಂತ. ಆನ್ ಚಿಲ್ಡ್ರನ್ನು ಕೂಡ ಬಹಳ ಜನ ಸರ್ ಸಮ್ಮರಿ ಬರೀಬೇಕಾ, ಏನು ಬರೀಬೇಕು ಗೊತ್ತಾಗ್ತಾ ಇಲ್ಲ ಅಂದಾಗ ನಾನು ಒಂದು ಆನ್ಸರನ್ನು ರೆಡಿ ಮಾಡಿ ನಿಮಗೆ ವಿಡಿಯೋ ರಿಲೀಸ್ ಮಾಡಿದ್ದೆ. ಆ ಆನ್ಸರ್ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಪ್ರೀತಿಯ ಮಕ್ಕಳೇ. ಅದರ ಬಗ್ಗೆ ಸ್ವಲ್ಪ ಕನ್ನಡಿಸಿ ವಿಡಿಯೋ 1 and 2 ಅಂತ ಇದೆ ಅಲ್ವಾ, ಅದನ್ನು ನೋಡಿ ಗೊತ್ತಾಗತ್ತೆ. ಆಯಿತಾ, ಇನ್ನೊಂದು ಮುಖ್ಯವಾದ ವಿಷಯ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲಿ ನನ್ನ ಫೋಟೋ ಜೊತೆ ವಿಡಿಯೋ ಅಪ್ಲೋಡ್ ಆಗುತ್ತೋ ಆ ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಥವಾ ಸೈನ್ಸ್ ವಿದ್ಯಾರ್ಥಿಗಳು ಆಗಿರ್ಬೋದು, ಯಾರು ಕೂಡ ಅಂಥ ವಿಡಿಯೋ ಮಿಸ್ ಮಾಡಿಸ್ಕೋಬೇಡಿ. ಆಯಿತಾ, ಹಾಗಾಗಿ ಅದಕ್ಕೆ ವಾಲ್ಪೇಪರ್ ಜೊತೆಗೆ ನನ್ನ ಫೋಟೋವನ್ನು ಹಾಕಿರ್ತೇನೆ, ಯಾಕಂದರೆ ಮಕ್ಕಳಿಗೆ ಮಿಸ್ ಆಗಬಾರ್ದು ಅಂತ. ಬನ್ನಿ ಸರ್, ಇದರಲ್ಲಿ ಬಹಳ ಈಸಿಯಾಗಿ ಇರುವಂಥದ್ದನ್ನು ಕೊಟ್ಟಿದ್ದಾರೆ. ಇದು ನನ್ನ ಮಕ್ಕಳಿಗೆ ನಾನು ವರ್ಷ ಇಡೀ ಇದೇ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದೆ, ಯಾಕಂದರೆ ಬಹಳ ಸಲ ರಿಪೀಟ್ ಆಗಿದೆ ಈ ಪ್ಯಾಸೇಜು. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಇದೇ ಪ್ಯಾಸೇಜು ರಿಪೀಟ್ ಆಗಿಬಿಟ್ಟಿದೆ. ಆಯಿತಾ, ಜಗಳೂರು ತಾಲೂಕಲ್ಲಿ, ದಾವಣಗೆರೆದೇ ಅಲ್ಲ, ಪಕ್ಕದಲ್ಲಿ. ಬನ್ನಿ ಸರ್, ಇದು ನಮ್ಮ ಒಂದು ಸ್ಪೆಷಲ್ ಜಿಮೇಲ್ ID ಆಗಿರುತ್ತೆ ಮಕ್ಕಳಿಗೋಸ್ಕರನೇ. ತಾವುಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ ನಮ್ಮ ಹತ್ರ. ಅಂಥವ್ರಿಗೆ ಮಾತ್ರ ಥ್ರೂ ಅವರ್ ಮೇಲ್ ID ಯು ವಿಲ್ ಗೆಟ್ PDF ಕಾಪೀಸ್. ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ PDF ಕಾಪೀಸ್ಗಳು ಸಿಗುವುದಿಲ್ಲ. ಬಹಳ ಜನಕ್ಕೆ ಆಗಿರ್ಬೋದು ಅನುಭವ ಅದು. ಆಯಿತಾ, ನೀವು ಕಳಿಸಲ್ಲ ಅಂತ ಅಲ್ಲಿ ಕಮೆಂಟ್ಸಲ್ಲಿ ಬರೀತೀರ. ಕಳಿಸಲ್ಲ,
ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರು ಹಾಗೂ ನಿಮ್ಮ ಮೇಲ್ ಐ ಡಿ ಪರ್ಫೆಕ್ಟಾಗಿ ಇರುವಂಥದ್ದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಕಂಪ್ಲೀಟ್ ದ ಫಾಲೋಯಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಇದು ಈ ವಿಡಿಯೋ ಸೇಮ್ ಕ್ವಶನ್ ತಗೊಂಡು ಒಂದು ವಿಡಿಯೋ ಮಾಡಿದ್ದೀನಿ ಸರ್. ಡೌಟ್ ಇದ್ದರೂ ದಯವಿಟ್ಟು ನಮ್ಮ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟಿಗೆ ಹೋಗಿ ಸೆಕೆಂಡ್ PUC ಗ್ರಾಮರ್ ಅಂತ ಇರುತ್ತೆ, ಅಥವಾ PUC ಗ್ರಾಮರ್ ಅಂತ ಕ್ಲಿಕ್ ಮಾಡಿ. ಅದರಲ್ಲಿ ವೀಡಿಯೋಗಳಿದ್ದಾವೆ, ಪ್ಯಾಸಿವ್ ವಾಯ್ಸ್ ಅಂತ. ಆ ವಿಡಿಯೋದಲ್ಲಿ ನೋಡಿದರೆ ಇದೇ ಕ್ವಶನ್ ತಗೊಂಡು ನಿಮಗೆ ಎಕ್ಸ್ಪ್ಲನೇಷನನ್ನು ಮಾಡಿದ್ದೇನೆ. ಒಂದನೆಯ ಉತ್ತರ ವಾಸ್ ಕಮಿಟೆಡ್ ಆಯಿತಾ. ಸೆಕೆಂಡ್ ಆನ್ಸರ್ ಇದು ಭಾಳ ಈಸಿ ಅಲ್ವಾ, ನೀವು ಇದಕ್ಕೆ ಕಮೆಂಟ್ ಮಾಡ್ತೀರಾ ಅಂತ ಮುಂದುವರಿತಾ ಇದ್ದೀನಿ. ದಯವಿಟ್ಟು ಮರೆಯಬೇಡಿ. 12th ಮೇನ್ ಕ್ವಶನಿಗೆ ಬಿ ಆನ್ಸರನ್ನು ತಾವುಗಳು ಕಳಿಸಬೇಕು. ಡ್ಯಾಶ್ ಫೋರ್ಸ್ ಅಂತ ಇದೆ, ಕಳಿಸಿ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಬಹಳ ಈಸಿಯಾಗಿ ಕೊಟ್ಟಿರುವಂಥದ್ದು. ಇದು ಬಾಯ್ ಪಟ್ಟಾಗಿರುತ್ತೆ ಎಲ್ಲರಿಗೂ ಓದಿದಾಗ ಆಯಿತಾ, ಬಾಯ್ ಆಗಿರುತ್ತೆ. ಇನ್ ಮೊನಾಕೋ ದೇರ್ ವಾಸ್ ನೀದರ್ ಅ ಗೆಲೆಟಿನ್ ಮೆಷಿನ್ ನಾರ್ executioner for cutting the heads off and an executioner ಹೌದಲ್ವಾ. ಹಾಗಿದ್ದರೆ ಯಾವುದು ಇದರಲ್ಲಿ ಎಲ್ಲರೂ ಕೂಡ ಯಾವುದು ಒಂದನೇದಂತೂ ಬರೆದಿರ್ತೀರ, ನೀದರ್ ಅಂತ. ಹಾಗಿದ್ದರೆ ಎರಡನೇದಕ್ಕೆ ಏನು ಆನ್ಸರು ಅಂತ ದಯವಿಟ್ಟು ತಾವುಗಳೇ ತಿಳಿಸಬೇಕು. ನಾನು 50% ವರ್ಕ್ ಮಾಡ್ತಾಯಿದ್ದೀನಿ, ನಿಮಗೆ 50% ವರ್ಕ್ ಕೊಡ್ತಾಯಿದ್ದೀನಿ. ನೋಡಿ ಸರ್, ಮ್ಯಾಚ್ ದ ಫಾಲೋಯಿಂಗ್ ಬೋರ್ಡ್ ಮೇಲೆ ಬರೆದು ಕಲಿಸಿದ್ದೆ. ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ MCQs ಮ್ಯಾಚ್ ದ ಫಾಲೋಯಿಂಗ್ ಅಂತ. ಇದೇ ಅದು ಸರ್, ಏನೂ ಅಲ್ಲ. ನೋಡಿ ಈಗ ಮ್ಯಾಚ್ ದ ಫಾಲೋಯಿಂಗ್ ಎಷ್ಟು ಈಸಿಯಾಗಿದೆ. ಇದನ್ನೇ ನಾನು ನಮ್ಮ ಮಕ್ಕಳಿಗೆ ಏನು ಮಾಡಿದ್ದೆ ಅಂದರೆ MCQsಗಳಲ್ಲಿ ಕೊಟ್ಟಿದ್ದೆ. ರೋಮಿಯೋ ಅಂತ ಇದೆ, ಈ ಕಡೆ ಅದಕ್ಕೆ ಸರಿಯಾದ ಉತ್ತರ ಜೂಲಿಯೆಟ್ ಆಗುತ್ತೆ. ಸೋರ್ಸ್ ಆಫ್ ರೆವೆನ್ಯೂ ಅಂತ ಇದೆ, ಅಲ್ಲೂ ಕೂಡ ಎರಡನೇ ಪ್ರಶ್ನೆ ಸೋರ್ಸ್ ಆಫ್ ರೆವೆನ್ಯೂ ಅಂತ ಇತ್ತು, ಹೌದಲ್ವಾ. ಆದರೆ ಅಲ್ಲಿ ಟ್ಯಾಕ್ಸಸ್ ಅಂತ ಕೊಡಲಾಗಿತ್ತು. ಟ್ಯಾಕ್ಸಸ್ ಅಂದರೆ ಅರ್ಥ ಏನು, ಏನಂತೀರ, ದುಡ್ಡನ್ನು ಜನ್ರೇಟ್ ಮಾಡುವಂಥದ್ದು ಸರ್. ಅದು ಕೂಡ ಸೋರ್ಸ್ ಆಫ್ ರೆವೆನ್ಯೂ ಆಯಿತಾ. ಗೇಮಿಂಗ್ ಹೌಸ್ ಆಗುತ್ತೆ. ಆನ್ ಚಿಲ್ಡ್ರನ್ನು ಇದು ಒಂದು ಪದ್ಯ, ಬರೆದವರು ಖಲೀಲ್ ಗಿಬ್ರೇನು ಆಯಿತಾ. UK ಡಾರ್ ನಾನು ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಪ್ರಿಪೇರ್ ಮಾಡಿದಾಗ MCQsಗಳಲ್ಲಿ ಕೊಟ್ಟಿದ್ದೆ. ಜಗಳೂರಲ್ಲಿ ಅದೇ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ನೀಡಿದ್ದಾರೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಡ್ತಾ ಇದ್ದೀರಲ್ವ ತಾವುಗಳು, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ, ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ಕಡಿಮೆ ಅನಿಸುತ್ತೆ. ಮೈ ಗ್ರ್ಯಾಟಿಟ್ಯೂಡ್ ಆಯಿತಾ. ಎಲ್ಲರಿಗೂ ಕೂಡ ಆ ವರ್ಡೇ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಅಂತ ಹೇಳಿದರೆ. ಯಾಕಂದರೆ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ ಏನಿದೆ ಅಲ್ವಾ, ಅದು ಬಿಯಾಂಡ್ ಆಯಿತಾ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. ನಾನು ಹೇಳಿದೆ ಡೈಲಾಗ್ ರೇಟಿಂಗ್ ಇರುತ್ತೆ ವಿದ್ಯಾರ್ಥಿಗಳೇ, 3 ಮಾರ್ಕ್ಸಿಗೆ. ರೆಡಿ ಇರಿ ಅಂತ. ಬನ್ನಿ ಸರ್. ರಾಜು ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ ವಾಂಟ್ಸ್ ಟು ಗೆಟ್ ಇನ್ ಟು ದ ಕ್ಲಾಸ್. ನೀವೆಲ್ಲರೂ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಗಳು ಪಾಠ ಕೇಳ್ತಾ ಇರ್ತೀರಾ. ಹುಡುಗ ಒಬ್ಬ ರಾಜು ಅನ್ನೋನು ಕ್ಲಾಸಿಂದ ಹೊರಗಡೆ ನಿಂತಿರ್ತಾನೆ. ರಾಜು ಆಲ್ರೆಡಿ ಲೆಕ್ಚರು ಒಳಗಡೆ ಇರ್ತಾರೆ. ಅವನು ಲೆಕ್ಚರ್ಗೆ ಪರ್ಮಿಷನ್ ಕೇಳಿ ಒಳಗಡೆ ಬರಬೇಕು. ಹಾಗಿದ್ದರೆ ಯಾವ ರೀತಿಯಾಗಿ ಪರ್ಮಿಷನ್ ಕೇಳ್ತಾನೆ ಅನ್ನೋದ್ರ ಬಗ್ಗೆ ಬರೀಬೇಕು. ಇಲ್ಲಿ ಬ್ರಾಕೆಟ್ ಹಾಕಬೇಕಿತ್ತು, ಮಾಡ್ತಿದ್ದಾರೆ. ಆಸ್ಕಿಂಗ್ ಪರ್ಮಿಷನ್ ಟು ಎಂಟರ್ ದ ಕ್ಲಾಸಿಗೆ ಬ್ರಾಕೆಟ್ ಬರಬೇಕಿತ್ತು ಆಯಿತಾ. ಅದಕ್ಕೆ ಅವನು ಕೇಳಬೇಕು ಆಯಿತಾ. ಏನಂತ ಕೇಳಬೇಕು, ಪ್ರಶ್ನೆ ಕೇಳಬೇಕು ಅಂತ ಹೇಳಿದರೆ ಆಸ್ಕಿಂಗ್ ಅಂದರೆ ಆ ಪ್ರಶ್ನೆ ನೀವು ಬರೆದಾಗ ಸೆಂಟೆನ್ಸು ಕ್ವಶನ್ ಮಾರ್ಕಿಗೆ ಎಂಡ್ ಆಗಬೇಕು. ಏನೋ ಬರೆದು ಕ್ವಶನ್ ಮಾರ್ಕ್ ಹಾಕೋದಲ್ಲ ಆಯಿತಾ. ನೋಡಿ ಪ್ರಶ್ನೆ ಯಾವ ರೀತಿಯಾಗಿರಬೇಕು, ವರ್ಬಿಂದ ಸ್ಟಾರ್ಟ್ ಆಗಬೇಕಾಗತ್ತೆ. ನೋಡಿ, ಮೇ ಐ ಕಮ್ ಇನ್ ಸರ್ ಅನ್ನೋದು ಸರಿಯಾದ ಪರ್ಫೆಕ್ಟ್ 100% ರೈಟ್ ಆನ್ಸರ್. ಕ್ಯಾನ್ ಐ ಕಮ್ ಇನ್ ಸರ್ ಅನ್ನೋದು ಕೂಡ ಸರಿ, ಆದರೆ 100% ರೈಟ್ ಆನ್ಸರ್ ಅಲ್ಲ ಅದು. ಮೇ ಐ ಕಮ್ ಇನ್ ಸರ್ ಅನ್ನೋದು ಸರಿಯಾದ ಉತ್ತರ. ಇನ್ನೊಂದು ಆನ್ಸರು ಬರೀತೀರಾ ನೀವು, ಶಲ್ ಐ ಕಮ್ ಇನ್ ಸರ್ ಅಂತ ಬರೀತೀರಾ, ಅದು ಕೂಡ 100% ರೈಟ್ ಆನ್ಸರ್ ಅಲ್ಲ ಆಯಿತಾ. ಮೇ ಅನ್ನೋದು ಪೊಲೈಟ್ ವರ್ಡ್ ಆಗುತ್ತೆ. ಯಾವತ್ತೂ ಕೂಡ ಶಿಕ್ಷಕರ ಎದುರಿಗೆ ತಾವುಗಳು ಪೊಲೈಟ್ ವರ್ಡನ್ನು ಯೂಸ್ ಮಾಡಿ ಶಾಲೆಯಲ್ಲಿ ಅಥವಾ ಕ್ಲಾಸ್ ರೂಮಲ್ಲಿ ಎಂಟ್ರಿ ಆಗಬೇಕಾಗತ್ತೆ. ಮೇ ಐ ಕಮ್ ಇನ್ ಸರ್ ಅನ್ನೋದು ಸರಿಯಾದ ಉತ್ತರ. ನಂತರದಲ್ಲಿ ಲೆಕ್ಚರರ್ ಅವಾಗ ಹೇಳ್ತಾರೆ ಗಿವ್ಸ್ ಪರ್ಮಿಷನ್, ಎಸ್ ಅಂತ ಹಾಕಿ ಕಾಮಾ ಹಾಕಬೇಕು ವಿದ್ಯಾರ್ಥಿಗಳೇ. ಎಸ್ ಯು ಕ್ಯಾನ್ ಅಂತನಾರ ಬರಿಬೋದು, ಎಸ್ ಕಮ್ ಇನ್ ಅಂತನಾರ ಬರಿಬೇಕಾಗತ್ತೆ ಆಯಿತಾ. ನಂತರದಲ್ಲಿ ನೀವು ಎಸ್ ಬರೆಯೋದು, ನೋ ಬರೆಯೋದು ಇದಕ್ಕೆ ಮಾರ್ಕ್ಸ್ ಕೊಡಿ ಅಂತ ಅಲ್ಲ, ಅಟ್ಲೀಸ್ಟ್ ಒಂದು ಸೆಂಟೆನ್ಸ್ ಥರ ಇರಬೇಕು. ಐ ಆಮ್ ಸಾರಿ ಸರ್ ಫಾರ್ ನೋಡಿ ಬೀಯಿಂಗ್ ಲೇಟ್ ಟುಡೇ. ಅವಾಗ ಲೆಕ್ಚರ್ ಹೇಳ್ತಾರೆ ಇಟ್ಸ್ ಓಕೆ ಬಟ್ ವೈ ಆರ್ ಯು ಲೇಟ್, ಯಾಕಪ್ಪ ಲೇಟು ಅಂತ. ರೀಸನ್ ಏನಾದರೂ ಬರಿಬೋದು ಸರ್. ಈಗ ಸಾವಿರಾರು ಜನ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿದ್ದಾರೆ. ಯಾರು ಏನು ಬರೆದ್ರೂ ಸರಿಯಾದ ಉತ್ತರ ಆಗುತ್ತೆ. ಯಾಕಪ್ಪ ಲೇಟು, ಸರ್ ಐ ಮಿಸ್ಡ್ ಮೈ ಬಸ್, ಸರ್ ಟುಡೇ ಬಸ್ ಕೇಮ್ ಲೇಟ್, ಸರ್ ಐ ವೇಕ್ ಅಪ್ ಲೇಟ್, ಸರ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್, ಸರ್ ಹೌದಲ್ವಾ ಐ ವಾಸ್ ಔಟ್ ಆಫ್ ಸ್ಟೇಷನ್, ಸರ್ ಐ ಮಿಸ್ಡ್ ಮೈ ಸ್ಕೂಲ್ ಬಸ್. ಇದನ್ನು ಏನಾದರೂ ಸರ್ ಟುಡೇ
ಐ ಓನ್ಲಿ ಪ್ರಿಪೇರ್ಡ್ ಏನಂತೀರ ಬ್ರೇಕ್ಫಾಸ್ಟ್ ಇನ್ ಮೈ ಹೋಮ್, ಮೈ ಮದರ್ ಈಸ್ ನಾಟ್ ಫೀಲಿಂಗ್ ವೆಲ್. ಏನಾದರೂ ಬರಿಬೋದು ಕಣ್ರಿ, ಅದು ನಿಮಗೆ ಬಿಟ್ಟಿದ್ದು ಆಯಿತಾ. ಸಿಂಪ್ಲಿ ಅಂತ ಮಾತ್ರ ಬರಿಬಾರ್ದು. ಸುಮ್ಮನೆ ಸರ್ ಲೇಟ್ ಆಗಿದ್ದು, ಯಾಕಪ್ಪ ಲೇಟು ಅಂದರೆ ಸುಮ್ಮನೆ ಸರ್ ಹಂಗೆ ಸರ್ ಅಂತ ಆಯಿತಾ. ಇದನ್ನೆಲ್ಲ ಬರೀಬಾರ್ದು ತಾವುಗಳು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. 15 ನಿಮಿಷಗಳ ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಮ್ಮ ಸಬ್ಸ್ಕ್ರೈಬರ್ಗಳಿಗೂ, ನಮ್ಮ ವೆಲ್ ವಿಷರ್ಸ್ಗಳಿಗೂ, ನಮ್ಮ ಎನಿಮೀಸ್ಗಳಿಗೂ ನಾವು ಭಾಳ ಪ್ರೀತಿ ಮಾಡ್ತೀವಿ ನಮ್ಮ ಎನಿಮೀಸ್ಗಳಿಗೆ. ಯಾಕಂದರೆ ಶತ್ರು ಇದ್ರೇ ಜೀವನದಲ್ಲಿ ಬೆಳೆಯೋದು. ದುಃಖ ಆಗಬಾರ್ದು. ದುಃಖ ಆಗತ್ತೆ ಮನಸ್ಸಿಗೆ, ಮನಸ್ಸಿರೋದೇ ನೋವಿಗೆ. ನೋವು ಮಾಡೋಕ್ಕೂ ಖುಷಿ ಪಡೋಕ್ಕೂ ಎರಡೂ ಕೂಡ ಕೆಲಸ ಅದರದ್ದು. ಒಂದು ನಾಣ್ಯ ಅಂದಮೇಲೆ ಹೆಡ್ಡು ಟೈಲ್ ಹೇಗಿರುತ್ತೋ ಹಾಗೆ ಜೀವನ ಅಂದಮೇಲೆ ಸ್ವಲ್ಪ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ನನ್ನ ವಿದ್ಯಾರ್ಥಿಗಳೇ ಬಹಳ ಜನ ನೋಡ್ತೀರಾ ಆಯಿತಾ. ನಿಮಗೂ ಕೂಡ ನನ್ನ ಒಂದು ಗ್ರ್ಯಾಟಿಟ್ಯೂಡು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟನ್ನು ಬರೀರಿ ಸರ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಧನ್ಯವಾದಗಳು.